ಇಂದಿನಿಂದ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆ. 14.2 ಕೆಜಿ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳ ಆಗಿದೆ. ಅದೇ ರೀತಿ ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿ ಹೆಚ್ಚಾಗಿದೆ. ಹೊಸ ದರ ದೇಶದಾದ್ಯಂತ ಇವತ್ತಿನಿಂದಲೇ ಜಾರಿಗೆ ಬಂದಿದೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಉಂಟಾಗಿರುವಂತಹ ಸಂಘರ್ಷದಿಂದ ಅನಿಲ ಕೊರತೆ ಉಂಟಾಗಿದ್ದು ದರ ಏರಿಕೆಗೆ ಅದೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಆದರೆ ಇಂಧನ ಶಾರ್ಟೇಜ್ ಇಲ್ಲ ಅಂತ ಇಂಧನ ಕಂಪನಿಗಳು ಹೇಳ್ಕೊಂಡಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ವದಂತಿ ಹಬ್ಬಿದೆ ಅಂತ ಹೇಳಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಜೈಲು ಸೇರಿದ್ದು ಹೊರಬರಲಿಕ್ಕೆ ಒದ್ದಾಡ್ತಿದ್ದಾರೆ. ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ನಲ್ಲಿ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ಭೈರತಿ ಜಾಮೀನು ಅರ್ಜಿಗೆ ಸಿಐಡಿ ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದು ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂಥ ಕುತೂಹಲ ಮೂಡಿದೆ. ರಾಜ್ಯದಲ್ಲಿ ಒಳ ಮೀಸಲಾತಿ ಬೇಗುದಿ ಹೆಚ್ಚಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ದಲಿತ ಸಮುದಾಯಗಳು ಸಿಡಿದೆದ್ದಿವೆ. ಈ ನಡುವೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಂದ್ಗೆ ಕರೆ ಕೊಡಲಾಗಿದೆ. ದಲಿತ ಸಂಘಟನೆಗಳ ಹೋರಾಟಕ್ಕೆ ಸಂಘ ಸಂಸ್ಥೆಗಳು ಬೆಂಬಲ ಕೊಟ್ಟಿದ್ದು ಒಳ ಮೀಸಲಾತಿ ನೀಡಿದ ಬಳಿಕವೇ ನೇಮಕಾತಿ ಮಾಡಬೇಕು ಅಂತ ಆಗ್ರಹ ಮಾಡಲಿದ್ದಾರೆ. ಹೋಳಿ ಹಬ್ಬದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ರಂಗಪಂಚಮಿ ಆಯೋಜನೆ ಮಾಡಲಾಗಿದೆ. ಕೆಲ ಸಂಘಟನೆಗಳು ಡಿಜೆ ಸದ್ದಿನೊಂದಿಗೆ ಹೋಳಿ ಆಚರಿಸಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿವೆ. ಬಣ್ಣ, ಪಿಚಕಾರಿಯ ಹಲಗೆ ಇತ್ಯಾದಿಗಳ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ರಂಗಪಂಚಮಿ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದ್ದು ರೂಟ್ ಮಾರ್ಚ್ ಮಾಡಿದ್ರು. ಇನ್ನು 2500 ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಆಯಕಟ್ಟಿನ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಯಾರಾದರೂ ಮಾಸ್ಕ್ ಹಾಕಿಕೊಂಡು ಬಂದು ಚೇಷ್ಟೆ ಮಾಡಿದರೆ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾದಗಿರಿಯ ಮಲ್ಲಿಕಾರ್ಜುನ ಮುತ್ಯ ಪೋಕ್ಸೋ ಪ್ರಕರಣದಲ್ಲಿ ವಿಲ ಒದ್ದಾಡುವಂತಾಗಿದೆ. ಪೊಲೀಸರ ವಿಚಾರಣೆಯಿಂದ ಪಾರಾದ ಮುತ್ಯಾಗೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಇಷ್ಟು ದಿನ ಅಜ್ಞಾತವಾಸದಲ್ಲಿದ್ದ ಮಲ್ಲಿಕಾರ್ಜುನ ಮುತ್ಯ ನಿನ್ನೆ ದಿಢೀರಂತ ವಿಚಾರಣೆಗೆ ಹಾಜರಾಗಿ ಬಂಧನ ಭೀತಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದರೆ ಈಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿರುವ ಮುತ್ಯಾಗೆ ಆತಂಕ ಎದುರಾಗಿದೆ. ವಾದ ಪ್ರತಿವಾದ ಆಲಿಸಿರುವ ಯಾದಗಿರಿ ಪ್ರಧಾನ ಜಿಲ್ಲಾ ನ್ಯಾಯಾಲಯ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ. ಇದೇ ತಿಂಗಳು 13ನೇ ತಾರೀಕಿಂದ 3 ದಿನ ಜಾತ್ರೆ ಇರೋದ್ರಿಂದ ಮುತ್ಯ ಜಾಮೀನಿಗಾಗಿ ಹಾತೊರಿತಾ ಇದ್ದಾರೆ. ಸ್ವಲ್ಪ ಅಲ್ಕ್ ಬಿಟ್ಟು ಸ್ವಲ್ಪ ಜ್ವರ ಗಿರ ಬಂದು ನಾನು ಹಾಸ್ಪಿಟ್ಲಿದ್ದೆ. ಪೊಲೀಸ್ ಠಾಣೆಯನ್ನು ನನಗೇನು ಒಂದು ನೋಟಿಸ್ ಏನು ಕಳಿಸಿದ ನಂತರ ನಾನು ಬಂದು ಹಾಜರಾದಿನಂತ ನಾನು ಕಾನೂನಕ್ಕೆ ನಾನು ತಲೆಬಾಗ್ದಂತ ನಾ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾನು ಕಾನೂನು ತಲೆಬಾಗ್ದಂತ ಬಂದದ್ದು ಸತ್ಯ. ಪೊಲೀಸರಿಗೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಗುಗುಗಿ ಪೊಲೀಸ್ ಠಾಣೆಯಿಂದ ಅವ್ರಿಗೇನು ನೋಟಿಸ್ ಬಂದಿತ್ತು ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಬಂದ್ರು. ಒಂದು 2 ದಿನ ತಡ ಆಗಿದ್ದು ಸ್ವಲ್ಪ ಅಲ್ಲೆಲ್ಲ ಕಾರ್ಯಕ್ರಮದ ನಿಮಿತ್ತ ಓಡಾಡಿ ಬಂದು ಸ್ವಲ್ಪ ಸುಸ್ತಾಗಿದ್ದಕ್ಕೆ ಒಂದು 2 ದಿನ ತಡ ಆಗಿ ಬಂದು ಹಾಜರಾಗಿದ್ದಾರೆ. ಮೈ ಸ್ವಲ್ಪ ಅಲ್ಕ್ ಬಿಟ್ಟು ಸ್ವಲ್ಪ 2025ನೇ ಸಾಲಿನ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆ ಫಲಿತಾಂಶ ಹೊರಬಿದ್ದಿದೆ. ಕರ್ನಾಟಕದ 22 ಮಂದಿ ಯುಪಿಎಸ್ಸಿಗೆ ಆಯ್ಕೆಯಾಗಿದ್ದಾರೆ. ಚಿನ್ಮಯಿ ಪಿ, ಮನೋಜ್ ಜಿಎಸ್, ಎ ಮಧು, ವರುಣ್ ಗೌಡ, ನಿವೇದಿತಾ ಬಾವಿಮನಿ, ವಿಶಾಖ್ ಕದಂ, ಸೂರಜ್ ಕೆಎಲ್, ಧನಂಜಯ, ಉಲ್ಲಾಸ್, ಮುತ್ತೇಶ್ ಗೌಡ, ಸಾಗರ್, ಪಾಂಡುರಂಗ ಕಾಂಬ್ಳೆ, ಚಂದನ್, ಬಸವರಾಜ್, ಪ್ರವೀಣ್, ಯತೀಶ್, ಬಸವರಾಜ್ ಪಾಟೀಲ್, ಅನಿವೃತ್ ಕಟ್ಟಿಮನಿ, ಚಂದ್ರಶೇಖರ್ ಪಾಸ್ ಆಗಿದ್ದಾರೆ. ಚಿಕ್ಕೋಡಿಯ ಕಿರಣ್ ಕಮಟೆ 53ನೇ ರ್ಯಾಂಕ್ ಅನ್ನು ಪಡೆದಿದ್ದು ಇವರು ಯುಪಿಎಸ್ಸಿಯಲ್ಲಿ ಕರ್ನಾಟಕದ ಟಾಪರ್ಗಳಾಗಿದ್ದಾರೆ. ರಾಜಸ್ಥಾನದ ಡಾಕ್ಟರ್ ಅನುಜ್ ಅಗ್ನಿಹೋತ್ರಿ ದೇಶಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇನ್ನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಯಾದಗಿರಿಯ 4 ಜನ ಸಾಧನೆಯನ್ನು ಮಾಡಿದ್ದಾರೆ. ಯಾದಗಿರಿಯ ಸಂದೀಪ್ ಕಿರಾಣಿ ವ್ಯಾಪಾರಿ ಬಸವರಾಜ್ ಬಾಡದ್ ಅವರ ದ್ವಿತೀಯ ಪುತ್ರ. ಸಂದೀಪ್ ಬಾಡದ್ ರಾಜ್ಯದಲ್ಲಿ 2ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ 82ನೇ ರ್ಯಾಂಕ್ ಅನ್ನು ಪಡೆದಿದ್ದು ಯಾದಗಿರಿಯ ವೈದ್ಯೆ ಡಾಕ್ಟರ್ ನಿವೇದಿತಾ ಬಾವಿಮನಿ 409ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಇನ್ನು ಶಹಾಪುರದ ಬಸವರಾಜ್ ಜವಳಿ 664ನೇ ರ್ಯಾಂಕ್ ಅನ್ನು ಹಾಗೂ ಚಂದ್ರಶೇಖರ್ 880ನೇ ರ್ಯಾಂಕ್ ಪಡೆದಿದ್ದು ಸಾಧನೆ ಮಾಡಿದ್ದಾರೆ. ಮಗಳು ಸಾಧನೆ ಮಾಡಬೇಕು, ಭಾಳ ತುಂಬ ಖುಷಿಯಾಗಿದೆ. ಇಂಥ ಒಂದು ಹಿಂದುಳಿದ ಪ್ರದೇಶದಲ್ಲಿ ಒಂದು UPSC ಪಾಸ್ ಆಗಿದ್ದು ಭಾಳಷ್ಟು ನನಗೆ ಸಂತೋಷ ಆಗ್ಯದ. ಆಕಿ ಪ್ರಯತ್ನನೇ ಭಾಳ ಪಟ್ಟಾಳು. ಆಕಿನ ಪ್ರಯತ್ನಕ್ಕೆ ಫಲ ಸಿಕ್ಕದ. ಫ್ಯಾಮಿಲಿ ಸಪೋರ್ಟ್ ಅಂದರೆ ಏನಿಲ್ಲ, ನಮ್ಮನ್ನು ಸಪೋರ್ಟ್ ಮಾಡ್ತಿದ್ವಿ. ಎಲ್ಲ ಮಕ್ಕಳಿಗೆ ಮಾಡಿಟ್ಟು ನಾವು ಸಪೋರ್ಟ್ ಮಾಡೀವಿ. ಆಕಿನ ಪ್ರಯತ್ನಕ್ಕೆ ಅದು ಒಂದು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕದಂತ ನಾ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅಂದ್ರೆ ಇಷ್ಟೊಂದು
ಸಕ್ಸಸ್ ಒನ್ ಸ್ಟೆಪ್ ಆಫ್ ಸಕ್ಸಸ್ ಹೆಡ್ ಸಿಕ್ಕಿದೆ ಅಂತ ಅನ್ಸ್ತಿರೋದು. ಖುಷಿ ಆಗ್ತದೆ, ತುಂಬಾ ಖುಷಿ ಆಗ್ತದೆ. ಯಾವಾಗ SSLC ರಿಸಲ್ಟ್ ಬಂದಿತ್ತು ಡಿಸ್ಟ್ರಿಕ್ಟ್ ಟಾಪರ್ ಅದೇ ಅವತ್ತು ಅದಕ್ಕಿಂತ ಮುಂಚೆನೂ ಹೇಳಿದ್ರು ಅಂದ್ರೆ IAS ಓದಿದ್ರೆ ಹೆಂಗಿರುತ್ತೆ ಏನಿರುತ್ತೆ ಅಂತ ಹೇಳಿದ್ರು. ಸೊ ಆಲ್ ಕ್ರೆಡಿಟ್ಸ್ ಟು ಮೈ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಆಗ್ತದೆ. UPSC ಪರೀಕ್ಷೆಯಲ್ಲಿ ಕೋಲಾರದ ಇಬ್ಬರು ಸಾಧನೆ ಮಾಡಿದ್ದಾರೆ. ಇರಗಸಂದ್ರ ಗ್ರಾಮದ ಮಧು 436ನೇ ರ್ಯಾಂಕ್ ಪಡೆದರೆ ಆನಂದ್ ಸುಶೀಲ್ ದಂಪತಿಯ ಪುತ್ರ ಮಧು ಸಾಧನೆ ಮಾಡಿದ್ದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಇದೆ. ಮತ್ತೋರ್ವ ಮೇಡಿ ತಂಬಿಹಳ್ಳಿಯ ಉಲ್ಲಾಸ್ಗೆ 556ನೇ ರ್ಯಾಂಕ್ ಸಿಕ್ಕಿದೆ. ಬೆಂಗಳೂರಿನ JKVKಯಲ್ಲಿ BSc ಅಗ್ರಿಕಲ್ಚರ್ ಮಾಡ್ತಾ ಇರುವ ಮಧು UPSC ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ. ಉಲ್ಲಾಸ್ ಸೂರತ್ಕಲ್ನಲ್ಲಿ NITKಯಲ್ಲಿ ಉನ್ನತ ಶಿಕ್ಷಣ ಪಡೆದು UPSC ಪರೀಕ್ಷೆ ಬರೆದು ಪಾಸ್ ಆಗಿದ್ದಾರೆ. ಈ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಇಬ್ಬರು ಯುವಕರು UPSCಯಲ್ಲಿ ಸಾಧನೆ ಮಾಡಿದ್ದಾರೆ. 8 ದಿನಗಳಿಂದ ನಡೀತಾ ಇರುವಂತಹ ಅಮೆರಿಕ, ಇಸ್ರೇಲ್, ಇರಾನ್ ಸಂಘರ್ಷ ಭಾರತದ ಕರಾವಳಿ ಉದ್ಯಮದ ಮೇಲೆ ಪರಿಣಾಮವನ್ನು ಬೀರಿದೆ. ಯುದ್ಧದಿಂದ ಕರಾವಳಿಯ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಸರಕು ಸಾಗಣೆ ಹಡಗುಗಳು ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಸಿಕ್ಕಾಕೊಂಡಿವೆ. ಭಾರತಕ್ಕೆ ಬರಲಾಗದೆ ದುಬೈನ ಜೇಬೆಲ್ ಅಲಿ ಬಂದರು ಸೇರಿದಂತೆ ಇನ್ನಿತರ ಬಂದರುಗಳಲ್ಲಿ ಹಡಗುಗಳು ಲಂಗರು ಹಾಕಿವೆ. ಮತ್ತೊಂದು ಕಡೆ ನವಮಂಗಳೂರು ಬಂದರಿನಿಂದ ಮಧ್ಯಪ್ರಾಚ್ಯ ದೇಶಗಳಿಗೆ ಹೋಗಬೇಕಾಗಿದ್ದಂಥ ಹಡಗುಗಳು ನವಮಂಗಳೂರು ಬಂದರಿನಲ್ಲಿ ನಿಂತಿವೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳು ಹೊತ್ತು ಹಡಗುಗಳು ತೆರಳಬೇಕಾಗಿತ್ತು. ಆದರೆ ಯುದ್ಧದ ಪರಿಣಾಮ 54 ಕಂಟೈನರ್ ಹಡಗುಗಳು ಮಂಗಳೂರು ಬಂದರಿನಲ್ಲೇ ನಿಂತಿದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ತಮ್ಮ ದಾಖಲೆಯ 17ನೇ ಬಜೆಟ್ ಮಂಡಿಸಿದ್ದಾರೆ. ಆರ್ಥಿಕ ಸವಾಲುಗಳ ಮಧ್ಯೆ 4,48,000 ಕೋಟಿ ರೂಪಾಯಿ ಗಾತ್ರದ ಆಯವ್ಯಯ ಮಂಡಿಸಿದ್ದಾರೆ. ಈ ವರ್ಷ 1,32,000 ಕೋಟಿ ರೂಪಾಯಿ ಸಾಲ ಮಾಡೋದಕ್ಕೂ ನಿರ್ಧಾರ ಮಾಡಲಾಗಿದೆ. ಈ ಮೂಲಕ ರಾಜ್ಯದ ಒಟ್ಟು ಸಾಲ ಈಗ 8,24,389 ಲಕ್ಷ ಕೋಟಿ ದಾಟಲಿದೆ. ಇನ್ನು ಸಿದ್ದರಾಮಯ್ಯ ಮಂಡಿಸಿದ 17ನೇ ಬಜೆಟ್ ಖಾಲಿ ಅಂತ ಬಿಜೆಪಿ ವ್ಯಂಗ್ಯ ಮಾಡಿದೆ. ವಿಧಾನಸೌಧದ ಪೂರ್ವದ್ವಾರದ ಬಳಿ ಖಾಲಿ ಚಂಬು ಹಿಡಿದು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಸರ್ಕಾರ ಖಾಲಿ ಅಂತ ಖಾಲಿ ಚಂಬನ್ನ ಹಿಡಿದು ಬಿಜೆಪಿ ನಾಯಕರು ಘೋಷಣೆ ಕೂಗಿದ್ದಾರೆ. ಇದು ದಿಕ್ಕು ದೆಸೆ ಇಲ್ಲದ ಬಜೆಟ್ ಅಂತ ಲೇವಡಿ ಮಾಡಿದ್ದಾರೆ. ರಾಜ್ಯ ಬಜೆಟ್ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಟುವಾಗಿ ಟೀಕೆ ಮಾಡಿದ್ದಾರೆ. ಈ ಸಾಲದ ಗ್ಯಾರಂಟಿ ಭೀತಿ ಹುಟ್ಟಿಸ್ತಾ ಇದೆ. ಸಾಲದ ದುಡ್ಡು ಕಾಂಗ್ರೆಸ್ಸಿಗರ ಕಿಸೆ ಸೇರ್ತಾ ಇದೆ. ಮುಂದಿನ ವರ್ಷಕ್ಕೆ ಸಾಲ 9 ಲಕ್ಷ ಕೋಟಿ ಮೀರೋದು ಗ್ಯಾರಂಟಿ ಎಂದರು. ಜನರನ್ನ ಸಾಲದ ಕೂಪಕ್ಕೆ ತಳ್ಳಲಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾವು ಮಾತನಾಡೋದಾದ್ರೆ ಇಡೀ ರಾಜ್ಯವನ್ನ ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು. ಈ 17 ಬಾರಿ ಬಜೆಟ್ ಮಂಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ದಾಖಲೆಯನ್ನು ಬರೆದಿದ್ದಾರೆ. ಇದರ ಬೆನ್ನಲ್ಲೇ ಎಲ್ಲಾ ಶಾಸಕರಿಗೆ ಸಿಎಂ ಪಾಠವನ್ನು ಮಾಡಲಿದ್ದಾರೆ. ಆಯವ್ಯಯ ಅನುದಾನಗಳ ಬಳಕೆ ನಿರ್ವಹಣೆ ಕುರಿತು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ವಿಧಾನಸಭಾ ಸಚಿವಾಲಯದಿಂದ ಶಿಬಿರ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಶಾಸಕರು ಎಂಎಲ್ಸಿಗಳಿಗೆ ಬಜೆಟ್ ಸಂಬಂಧ ತಮ್ಮ ಅನುಭವ, ಹಣಕಾಸು ಸಂಗ್ರಹ, ಆರ್ಥಿಕ ಸಮಸ್ಯೆ ನಿರ್ವಹಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪಾಠ ಮಾಡಲಿದ್ದಾರೆ. ಬಾಗಲಕೋಟೆಯಲ್ಲಿ ಉಪಚುನಾವಣೆಯ ಕಾವು ಜೋರಾಗಿದೆ. ಕಾಂಗ್ರೆಸ್ ಭರ್ಜರಿ ಸಿದ್ಧತೆ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಒಳ ಬೇಗುದಿಯಿಂದ ಬಿಜೆಪಿಗೆ ಲಾಭ ಆಗೋದನ್ನ ತಪ್ಪಿಸೋಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಜೊತೆಗೆ ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲಿ ಕೈಪಡೆ ವರ್ಕೌಟ್ ಮಾಡ್ತಾ ಇದ್ದು ಕ್ಷೇತ್ರದಲ್ಲಿ ಕೆಪಿಸಿಸಿಯ ಸರ್ವೆ ತಂಡ ಬೀಡು ಬಿಟ್ಟಿದೆ. ಇನ್ನು ದಿವಂಗತ HY ಮೇಟಿ ಕುಟುಂಬದ ಇಬ್ಬರ ಮಧ್ಯೆ ಟಿಕೆಟ್ಗಾಗಿ ಪೈಪೋಟಿ ನಡೀತಾ ಇದ್ದು ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ ಇಬ್ಬರಲ್ಲಿ ಯಾರು ಸೂಕ್ತ ಅನ್ನೋ ಅಭಿಪ್ರಾಯ ಸಂಗ್ರಹ ಮಾಡಲಾಗ್ತಾ ಇದೆ. ತೆರೆಮರೆಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿಗಳು ಕಸರತ್ತು ನಡೆಸುತ್ತಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂಪರ್ ಬಜೆಟ್ ಅನ್ನ ಘೋಷಣೆ ಮಾಡಿರುವಂತದ್ದು ಮತದಾರರನ್ನ ಸೆಳೆಯಲಿಕ್ಕೆ ಮುಂದಾಗಿದ್ದಾರೆ. ಇದೇ ಮೊದಲ ಬಾರಿಗೆ ದಾವಣಗೆರೆ ದಕ್ಷಿಣಕ್ಕೆ ಇಷ್ಟು ದೊಡ್ಡ ಮೊತ್ತದ ಅನುದಾನ ಸಿಕ್ಕಿದೆ. ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಹೆಚ್ಚಿರುವಂತಹ ಹಿನ್ನೆಲೆಯಲ್ಲಿ ಮೂಲ ಸೌಕರ್ಯಕ್ಕೆ 100 ಕೋಟಿ ಅನುದಾನವನ್ನ ಕೊಡಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಇದೆಲ್ಲ ಉಪಚುನಾವಣೆ ಗೆಲ್ಲುವಂತ ಗುರಿ ಇಟ್ಕೊಂಡು ಅನುದಾನ ಘೋಷಣೆ ಮಾಡಲಾಗಿದೆ ಅಂತ ಕಿಡಿಕಾರಿದರು.
ಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಉಪಚುನಾವಣೆ ಬಂದಿದೆ, ಈ ಕಾರಣಕ್ಕೆ ಇದು ಬಜೆಟ್ನಲ್ಲಿ 100 ಕೋಟಿ ರೂಪಾಯಿ ಅನುದಾನವನ್ನು ನಾವು SC/ST ಕಾಲೋನಿಗೆ, ಆಮೇಲೆ ಅಲ್ಪಸಂಖ್ಯಾತರ ಕಾಲೋನಿಗೆ ಅಭಿವೃದ್ಧಿಗೆ ಅಂತಂದೇನು ಇವತ್ತು ಘೋಷಣೆ ಮಾಡಿದ್ದಾರೆ. ನಾನು 30 ವರ್ಷದಿಂದ ಇಲ್ಲಿ ಅಧಿಕಾರ ಮಾಡ್ತಾ ಮಂತ್ರಿಗಳಾಗಿದ್ದೀರಿ, 30 ವರ್ಷ ನಿಮ್ಮದೇ ಅಧಿಕಾರ ಐತಿ. 30 ವರ್ಷ ಯಾಕೆ ನೀವು ಇಲ್ಲಿ ಅಭಿವೃದ್ಧಿ ಮಾಡಲಿಲ್ಲ? ಇವತ್ತು 39 ಸ್ಲಮ್ಗಳು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದ್ದಾವೆ. 39 ಸ್ಲಮ್ ಇದ್ರೂ ಸಹಿತ ಆ ಸ್ಲಮ್ ಮುಕ್ತ ಮಾಡಬಹುದಾಗಿತ್ತು ನಿಮಗಿರ್ತಕ್ಕಂಥ ಅಧಿಕಾರ ಮತ್ತು ಪವರಿಗೆ. ನಿಮಗೆ ನಿಜವಾಗಲೂ ಜನಪರ ಕಾಳಜಿ ಇದ್ದು ಬಡವರ ಬಗ್ಗರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ದಕ್ಷಿಣ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಿದ್ರಿ. ಹಾಗಾಗಿ ಇವರೇನು ಬಡ್ಜೆಟ್ ಘೋಷಣೆಯನ್ನು ಮಾಡಿದರೆ ಇದು ಘೋಷಣೆಯಾಗಿ ಉಳಿತೈತೆ ಹೊರತು ಇದು ಚುನಾವಣೆಯ ಒಂದು ತಂತ್ರ ಅಷ್ಟೇ. ಇದು ಅವ್ರ ಇಡೀ ಫ್ಯಾಮಿಲಿನೇ ಅಧಿಕಾರದಲ್ಲಿದೆ. 30 ವರ್ಷದಿಂದನೂ ಅವರೇ ಅಧಿಕಾರದಲ್ಲಿದ್ದಾರೆ. ಮಂತ್ರಿ ಆಗಿದ್ದಾರೆ, MP ಆಗಿದ್ದಾರೆ, MLA ಆಗಿದ್ದಾರೆ, ಎಲ್ಲ ಆಗಿದ್ದಾರೆ. ವಿಶೇಷ ಅನುದಾನ ಅಂತಂದೇಳಿ ಬಡ್ಜೆಟ್ನೇ 100 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತಾರೆ ಅಂದರೆ ಇವರು 2.5 ವರ್ಷ ಮತ್ತೆ ಏನು ಮಾಡ್ತಾಯಿದ್ರು? 2.5 ವರ್ಷ ಅವರೇ ಮಂತ್ರಿ ಇದ್ರಲ್ಲ. ಈ 2.5 ವರ್ಷದೊಳಗೆ ನಾನು ಈ ದಾವಣಗೆರೆಗೆ ವಿಶೇಷವಾಗಿ ಅದು ಅಲ್ಪಸಂಖ್ಯಾತರಿಗೆ ಏನೇನು ಕೊಡುಗೆ ಕೊಟ್ಟಿದ್ದೇನೆ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ಹೇಳ್ರಿ ನೋಡೋಣ. ಮಂತ್ರಿಯವರಿಗೆ ಹಿಂದುಳಿದ ವರ್ಗಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ? ಮೊದಲು ಆ ಶ್ವೇತಪತ್ರ ಹೊರಡಿಸ್ರಿ. ಇದು ಮೂಗಿಗೆ ತುಪ್ಪ ಹೊರಿಸ್ತಕ್ಕಂಥ ಕೆಲಸವನ್ನು ಈಗ ಮಾಡ್ತಾ ಇದ್ದೀರಿ. ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆಗೆ 5,000 ಕೋಟಿ ಮೀಸಲಿಡೋಕೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಮಾಡಲಾಗ್ತಾ ಇತ್ತು. DC ಕಚೇರಿ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ 5 ದಿನಗಳ ಉಪವಾಸ ಸತ್ಯಾಗ್ರಹ ಅಂತ್ಯವಾಗಿದೆ. ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರ ಅನುದಾನ ಕೊಡದೇ ಇದ್ರೂ ರಾಜ್ಯ ಸರ್ಕಾರವೇ ಯೋಜನೆ ಜಾರಿ ಮಾಡುತ್ತೆ ಅಂತ ಸರ್ಕಾರ ಹೇಳ್ಕೊಂಡಿದೆ. ಈ ಹಿನ್ನೆಲೆ ರೈತರು ಎಳನೀರು ಸೇವಿಸಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬಳಕೆ ಬಂದ್ ಮಾಡುವಂತದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ರಾಜ್ಯ ಬಜೆಟ್ನಲ್ಲಿ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಬೆನ್ನಲ್ಲೇ ನೆರೆಯ ಆಂಧ್ರದಲ್ಲಿ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮವನ್ನು ನಿಷೇಧಿಸಲಾಗುತ್ತೆ ಅಂತ ಆಂಧ್ರ ವಿಧಾನಸಭೆಯಲ್ಲಿ ಘೋಷಣೆಯನ್ನು ಮಾಡಲಾಗಿದೆ. ಮುಂದಿನ 90 ದಿನಗಳಲ್ಲಿ ಈ ನೀತಿಯನ್ನು ಹಂತ ಹಂತವಾಗಿ ಜಾರಿಗೆ ತರಲಾಗುತ್ತೆ ಅಂತ ಹೇಳಿರುವಂತಹ ಸಿಎಂ ಚಂದ್ರಬಾಬು ನಾಯ್ಡು 16 ವರ್ಷದ ಒಳಗಿನ ಮಕ್ಕಳಿಗೂ ವಿಸ್ತರಿಸುವಂತ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಕೈಮರದವರೆಗೆ ರೋಪ್ ವೇ ನಿರ್ಮಾಣ ಮಾಡಲಾಗುತ್ತೆ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಆದರೆ ಇದಕ್ಕೆ ಪರಿಸರ ಪ್ರೇಮಿಗಳು ವಿರೋಧ ಪಡಿಸಿದ್ದಾರೆ. ಮುಳ್ಳಯ್ಯನಗಿರಿ ಪರಿಸರ ಸೂಕ್ಷ್ಮ ಪ್ರದೇಶ. ಕೇಬಲ್ ಕಾರ್ ಯೋಜನೆಯಿಂದ ಮುಳ್ಳಯ್ಯನಗಿರಿ ಭಾಗದಲ್ಲಿ ಬೆಟ್ಟಗಳು ನಾಶ ಆಗುತ್ತೆ. ಇದರಿಂದ ಅಪಾರ ಪ್ರಮಾಣದ ಪರಿಸರ ಕೂಡ ನಾಶ ಆಗುತ್ತೆ ಅಂತ ಪರಿಸರ ಪ್ರೇಮಿ ವೀರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲಿನಲ್ಲಿ ಬರುವ ಮುಳ್ಳಯ್ಯನಗಿರಿಗೆ ರೋಪ್ ವೇ ಯೋಜನೆಯನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಹಾಗೂ ಆ ಬೆಟ್ಟ ಗುಡ್ಡಗಳ ಪರಿಸ್ಥಿತಿಯನ್ನು ಅಯೋಮಯ ಮಾಡುವಂಥ ಯೋಜನೆಯಾಗಿದೆ. ಕೇಬಲ್ ಕಾರಿನ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಅಲ್ಲಿ ನಶಿಸಿ ಹೋಗುವ ಪ್ರಾಣಿಗಳಾದ ಹುಲಿ, ಆನೆ, ಇತರ ಪಕ್ಷಿಗಳೆಲ್ಲ ಇರೋದ್ರಿಂದ ಮತ್ತು ಅಲ್ಲಿ ಭೂಕುಸಿತ ಉಂಟಾಗೋದ್ರಿಂದ ಆ ಯೋಜನೆಯನ್ನೇನಾರು ಮಾಡಿದರೆ ತುಂಬ ಬೆಟ್ಟದ ಮೇಲೆ ಒತ್ತಡ ಬಿದ್ದು ಆ ಬೆಟ್ಟ ಸಾಲುಗಳು ಕುಸಿಯುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಯೋಜನೆಯನ್ನು ನಾವೆಲ್ಲರೂ ಇಲ್ಲಿ ವಿರೋಧಿಸುತ್ತಿದ್ದೇವೆ. ಸಿದ್ದರಾಮಯ್ಯನವರ ಸರ್ಕಾರ BJPಯನ್ನು ಕಾಪಿ ಮಾಡಿದೆ. ಯಾಕೆ BJPಯನ್ನು ಕಾಪಿ ಮಾಡಿದ್ದಾರೆ ಗೊತ್ತಿಲ್ಲ. ಅವರು BJP ಯೋಜನೆಯನ್ನು ಕಾಪಿ ಮಾಡಿ ಮತ್ತೆ ಮುಳ್ಳಯ್ಯನಗಿರಿನಲ್ಲಿ ಕೇಬಲ್ ಕಾರ್ ಯೋಜನೆಯನ್ನು ತಗೊಂಡು ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಮುಳ್ಳಯ್ಯನಗಿರಿನಲ್ಲಿ ವೇದ, ಯಗಚಿ ಸೇರಿದಂತೆ ಹಲವಾರು ಉಪನದಿಗಳು ಹುಟ್ಟುವಂಥ ಪ್ರದೇಶ. ಈ ಪ್ರದೇಶದಲ್ಲಿ ನಾವು ಕೇಬಲ್ ಕಾರ್ ಮಾಡಿದ್ದೇ ಆದಲ್ಲಿ ಆ ಒಂದು ಬೆಟ್ಟಗುಡ್ಡಗಳ ಜರಿತ ಉಂಟಾಗುವ ಸಾಧ್ಯತೆಗಳು ಹೆಚ್ಚಿದೆ. ಹಾಗೆ ಪರಿಸರ ಸೂಕ್ಷ್ಮ ವಲಯ, ಜಗತ್ತಿನ 25 ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಮುಳ್ಳಯ್ಯನಗಿರಿನೂ ಕೂಡ ಒಂದಾಗಿದೆ. ಈ ಭಾಗದಲ್ಲಿ ಯಾವುದೇ ರೀತಿಯಾಗಲೂ ಕೂಡ ಈ ಕೇಬಲ್ ಕಾರ್ ಅಂತ ಯೋಜನೆಗಳು ಬೆಟ್ಟಗಳನ್ನು ಹಾಳು ಮಾಡುವಂಥ ಯೋಜನೆಗಳನ್ನು ಜಾರಿ ಮಾಡಬಾರದು. ಪಶ್ಚಿಮ ಘಟ್ಟ ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ವಿದೇಶಿ ಪ್ರಜೆಗಳ ಪತ್ತೆಗೆ ಖಾಕಿಪಡೆ ವಿಶೇಷ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ನಗರದಾದ್ಯಂತ ಸ್ಥಳೀಯ ಪೊಲೀಸರು ಸ್ಪೆಷಲ್ ಡ್ರೈವ್ ಶುರು ಮಾಡಿ ವಿದೇಶಿ ಪ್ರಜೆಗಳು ವಾಸವಿರುವಂತಹ ಏರಿಯಾಗಳಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಅಕ್ರಮವಾಗಿ ವಾಸವನ್ನು ಮಾಡ್ತಾ ಇದ್ದಂಥ ಬಾಂಗ್ಲಾದೇಶ, ಆಫ್ರಿಕಾ ಮೂಲದ ಸುಮಾರು 200 ಮಂದಿ ಪತ್ತೆಯಾಗಿದ್ದು FRROಗೆ ಒಪ್ಪಿಸಲಾಗಿದೆ. ದಾಖಲೆಗಳ ಪರಿಶೀಲನೆ ಬಳಿಕ ಆಯಾ ದೇಶದ ಅಧಿಕಾರಿಗಳಿಗೆ ಮಾಹಿತಿಯನ್ನು ರವಾನೆ ಮಾಡಿ ವಾಪಸ್ ಕಳುಹಿಸಲಿಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಬೀದಿ ನಾಯಿಗಳನ್ನ ಸೆರೆ ಹಿಡಿಯೋ ನೆಪದಲ್ಲಿ ಸಿಬ್ಬಂದಿ ಕ್ರೌರ್ಯ ಮೆರೆದಿದ್ದಾರೆ. ಹಿಂದಿನಿಂದ ಬಂದು ನಾಯಿಯ ಕಾಲನ್ನ ಹಿಡಿದು ಗಿರಗಿರನೆ ಸುತ್ತಿಸಿ ಕೆಳಕ್ ಬೀಳಿಸಿ ಪುಂಡಾಟ ಆಡಿದ್ದಾರೆ. ಈ ಅಮಾನವೀಯ ಘಟನೆ ಬೆಂಗಳೂರಿನ ಮಹದೇವಪುರ ಹೊರವಲಯದಲ್ಲಿ ಕಂಡುಬಂದಿರುವುದು. ಸ್ಪಂದನ ಆನಿಮಲ್ ಅಸೋಸಿಯೇಷನ್ಗೆ ಬೀದಿ ನಾಯಿಗಳನ್ನು ಹಿಡಿಯೋ ಟೆಂಡರ್ ಕೊಡಲಾಗಿತ್ತು. ಆದರೆ ಇವರು ಉತ್ತರ ಭಾರತದ ಯುವಕರನ್ನ ಬಳಸಿಕೊಂಡು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಯಾವುದೂ ಪಾಲನೆ ಮಾಡದೆ ನಾಯಿಗಳನ್ನು ಸೆರೆ ಹಿಡಿಯೋ ನೆಪದಲ್ಲಿ ಹುಚ್ಚಾಟ ಆಡ್ತಿದ್ದಾರೆ ಅಂತ GBA ಕಮಿಷನರ್ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಕೊಡಲಾಗಿದೆ.
ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂಥ ವ್ಯಕ್ತಿಯ ಅಂತ್ಯಕ್ರಿಯೆ ವೇಳೆ ಕುಟುಂಬಸ್ಥರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿರುವಂತಹ ಘಟನೆ ಹಾಸನ ತಾಲೂಕಿನ ರಾಯಪುರದಲ್ಲಿ ನಡೆದಿದೆ. 43 ವರ್ಷದ ದೊರೆ ಬಾರ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಆದರೆ ಏಕಾಏಕಿ ವೀರಾಪುರ ಅರಣ್ಯದಲ್ಲಿ ಸುಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮರಣೋತ್ತರ ಪರೀಕ್ಷೆ ನಂತರ ಅಂತ್ಯಕ್ರಿಯೆಗೆ ಮುಂದಾಗಿದ್ರು. ಈ ವೇಳೆ ಕುಟುಂಬಸ್ಥರು ಇದು ಕೊಲೆ ಅಂತ ಆರೋಪಿಸಿ ಬಾರ್ ಮಾಲೀಕ ಸ್ಥಳಕ್ಕೆ ಬರುವಂತೆ ಪಟ್ಟು ಹಿಡಿದಿದ್ರು. ಈ ವೇಳೆ ಪರಿಸ್ಥಿತಿಯನ್ನ ತಿಳಿಗೊಳಿಸಲಿಕ್ಕೆ ಮುಂದಾದಂಥ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕೆಲ ಕಿಡಿಗೇಡಿಗಳು ಪೊಲೀಸರ ಮೇಲೆ ಕಲ್ಲು ಎಸೆದಿದ್ದು ಓರ್ವ ಪೊಲೀಸ್ ಅಲ್ಲೇ ಕುಸಿದು ಬಿದ್ದಿದ್ದಾರೆ. ರೋಗಿ ಮೃತಪಟ್ಟ ಬಗ್ಗೆ ವೈದ್ಯರು ಖಚಿತಪಡಿಸದೇ ಇದ್ರೂ ಮೃತಪಟ್ಟಿದ್ದಾನೆ ಅಂತ ಸಂಬಂಧಿಕರ ಸುದ್ದಿ ಹಬ್ಬಿಸಿದ್ದಾರೆ. ಈ ಘಟನೆ ಬಾಗಲಕೋಟೆಯ ಜಮಖಂಡಿಯ ಮೋಮಿನ ಗಲ್ಲಿಯಲ್ಲಿ ನಡೆದಿದೆ. 65 ವರ್ಷದ ಹಾಜಿ ಮುಬಾರಕ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ವೈದ್ಯರು ವೆಂಟಿಲೇಟರ್ ಮೇಲೆ ಚಿಕಿತ್ಸೆ ನೀಡಿ ಬದುಕೋದು ಕಷ್ಟ ಅಂತ ಹೇಳಿದ್ರು. ಇದರಿಂದ ಮುಬಾರಕ್ ಸಾವನ್ನಪ್ಪಿದ್ದಾರೆ ಅಂತ ತಿಳಿದು ಸಂಬಂಧಿಕರು ಅಂತ್ಯ ಸಂಸ್ಕಾರಕ್ಕೆ ಅಂತ ಮನೆ ಕರ್ಕೊಂಡು ಬಂದಿದ್ದಾರೆ. ಈ ವೇಳೆ ಆತ ಉಸಿರಾಡೋದನ್ನ ಕಂಡು ಶಾಕ್ ಆಗಿದ್ದಾರೆ. ಕೂಡಲೇ ಮತ್ತೆ ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಖಾಸಗಿ ದವಾಖಾನೆಗೆ ತೊಗೊಂಡು ಬಂದಿದ್ದೆ. ಬನ್ನದವ್ರ ಕೃಷ್ಣ ಬನ್ನದ ಹಾಸ್ಪಿಟಲ್ ತೊಗೊಂಡು ಬಂದಿದ್ದೆ. ಅವ್ರು ಮತ್ತೆ ಒಂದು ಹೈಡ್ರೋಜನ್ ಕೊಟ್ಟು ಇಂಜೆಕ್ಷನ್ ಮಾಡಿ ಇದು ಮಾಡಿ ಮತ್ತೆ ಲೆವೆಲ್ ಮಾಡವ್ರಿ. ಬಿ ಪಿ ಎಲ್ಲ ಬರಾಬರ್ ಆತ್ರಿ, ಹಾರ್ಟ್ ಸ್ಟಾರ್ಟ್ ಆತ್ರಿ. ಅದೇನು ಸುಳ್ಳು ಐತ್ರಿ, ಏನಿಲ್ಲ. ಅಲ್ಲಿಂದ ಅವ್ರೇನು ಬರೋದ ಕೊಟ್ಟಿಲ್ರಿ. ಅವ್ರು ತಿರ್ಕೊಂಡಿರ್ತಂತ ಅದು ಹಾರ್ಟ್ ಆಗಿತ್ತನ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟಿದ್ರಿ ಅವ್ರು. ಅದರಿಂದ ಅವ್ರು ಸುಂದಾಗಿದ್ರು ಅವ್ರು. ಅದು ಅವ್ರೇನು ತಿಳ್ಕೊಂಡು ಅವ್ರು ಹಂಗೆ ಅಳ್ಕೊತ ತೊಗೊಂಡು ಬರ ಅಂದ್ರೆ ಎಲ್ಲ ಇಲ್ಲಿ ರೆಡಿ ಮಾಡಿದ್ರು ಅವ್ರು. ಅದೇನು ಖರಿ ಇಲ್ಲ. ಅದು ಹೆಂಗೆ ಜಮಖಂಡಿ ಸನಿಗೆ ಬತ್ರೆ ಅವಾಗ ಎಚ್ಚರಿಕೆ ಆಗ್ಬಿಟ್ಟಿದ್ರು. ಬೆಳಗಾವಿ ಹಾಸ್ಪಿಟಲಲ್ಲಿ ಎಲ್ಲೂ ಸಹ ಅವ್ರ ಕೇಸ್ ಪೇಪರಲ್ಲಿ ಅವರು ಪೇಷಂಟ್ ತೀರಿ ಹೋಗಿದ್ದಾನೆ ಅಂತ ನಮೂದಿಸಿಲ್ಲ. ಸೊ ಹಾಗಾಗಿ ಪೇಷಂಟ್ ಸತ್ತು ಹೋಗಿದ್ದಲ್ಲ, ಅದು ಅವರು ಬದುಕಿದ್ದ ಪೇಷಂಟನ್ನು ಅಗೇನೆಸ್ಟ್ ಮೆಡಿಕಲ್ ಅಡ್ವೈಸ್ ತಗೊಂಡು ಜಮಖಂಡಿಗೆ ಬಂದಿದ್ದಾರೆ. ಇಲ್ಲಿ ಬಂದಾಗ ರೋಗಿಯ ಪರಿಸ್ಥಿತಿ ನೋಡಿದಾಗ ಚಿಂತಾಜನಕವಾಗಿತ್ತು, ಆದರೆ ಬದುಕುವ ಸ್ಥಿತಿಯಲ್ಲಿತ್ತು. ಯಾಕಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಓನ್ಲಿ 20% ಪಂಪಿಂಗ್ ಇರೋದ್ರಿಂದ ನಾನು ಪ್ರಯತ್ನ ಪಟ್ಟು ಮುಂದೆ BLD ಆಸ್ಪತ್ರೆಗೆ ಕಳಿಸಿರುತ್ತೇನೆ. ಬೆಂಗಳೂರಿನ ಆರ್ಟಿ ನಗರ ದೇವೇಗೌಡ ರಸ್ತೆಯ ಫುಟ್ಪಾತ್ನಲ್ಲಿ ಕೊಳಚೆ ನೀರು ನಿಂತು ಗಬ್ಬೆದ್ದು ನಾರ್ತಾ ಇದೆ. ಸಾರ್ವಜನಿಕರು ಓಡಾಡಲಿಕ್ಕೆ ಆಗ್ತಾ ಇಲ್ಲ. ರಸ್ತೆಯೆಲ್ಲ ಗಬ್ಬು ವಾಸನೆ ಬರ್ತಾ ಇದೆ. GBA ಹೆಲ್ಪ್ ಲೈನ್ 1533 ನಂಬರ್ಗೆ ಕರೆ ಮಾಡಿ ದೂರನ್ನ ಸಲ್ಲಿಸಲಾಗಿದೆ. ಆದರೂ ಸಮಸ್ಯೆ ಬಗೆಹರಿದಿಲ್ಲ. ಹೀಗಾಗಿ GBA ಸತ್ತು ಹೋಗಿದೆ ಅಂತ ನಾಮಫಲಕ ಬರೆದು ತೀವ್ರ ಆಕ್ರೋಶವನ್ನು ಹೊರಹಾಕಲಾಗಿದೆ. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 6 ತಿಂಗಳಿಂದ ಬಸ್ ನಿಲುಗಡೆಗಾಗಿ ಮನವಿ ಮಾಡಿದ್ರೂ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ಸಿಡಿದೆದ್ದ ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಸಾರಿಗೆ ಇಲಾಖೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದ್ರು. ಸ್ಥಳಕ್ಕೆ ಬಂದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಂತೆ ಆಫೀಸರ್ಸ್ ವಿದ್ಯಾರ್ಥಿಗಳ ಮನವೊಲಿಸಿದ್ದಾರೆ. ಬೆಳ್ಳೋಟ ಕಾರ್ಖಾನೆ ವಶಪಡಿಸಿಕೊಂಡಿರುವಂತಹ ಕೊಪ್ಪಳದ ಬಸಾಪುರ ಕೆರೆಯನ್ನ ಸಾರ್ವಜನಿಕರಿಗೆ ಬಿಟ್ಟು ಕೊಡ್ತಾರೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಕೆರೆಯ ಮುಂದೆ ನಿರ್ಮಿಸಿ ದ್ವಾರವನ್ನ ಬಂದ್ ಮಾಡಿ ಬೇರೆ ಕಡೆ ಸಂಚರಿಸಲಿಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಬಸಾಪುರ ಕೆರೆಯನ್ನ ಸಾರ್ವಜನಿಕ ಉಪಯೋಗಕ್ಕೆ ಬಿಡಬೇಕು ಅಂತ ನ್ಯಾಯಾಲಯದ ಆದೇಶವಿದ್ರೂ ಕೂಡ ಕಾರ್ಖಾನೆ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಮಾಡಿತ್ತು. ಕಳೆದ ವರ್ಷ ರೈತರು ಕೆರೆ ದನಗಳನ್ನ ನುಗ್ಗಿ ಪ್ರತಿಭಟನೆಯನ್ನ ಮಾಡಿಸಿದ್ರು. ಈಗಲೂ ಹೋರಾಟ ನಡೀತಾ ಇದೆ. ಈ ಹೋರಾಟದ ಮಧ್ಯೆ BSPL ಕಾರ್ಖಾನೆಯವರ ನಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೆಸ್ಕಾಂ ನಿರ್ಲಕ್ಷ್ಯದಿಂದಾಗಿ ರೈತನ ಅಡಿಕೆ ತೋಟಕ್ಕೆ ಬೆಂಕಿ ತಗುಲಿ 200ಕ್ಕೂ ಹೆಚ್ಚು ಅಡಿಕೆ ಮರಗಳು ಸುಟ್ಟೋಗಿರೋ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ಕುಸುಗುಂಡಿ ಗ್ರಾಮದಲ್ಲಿ ನಡೆದಿದೆ. ಚಂದ್ರಶೇಖರ್ ಆಚಾರ್ ಅವರಿಗೆ ಸೇರಿದ ಅಡಿಕೆ ತೋಟದಲ್ಲಿ ಈ ದುರ್ಘಟನೆ ನಡೆದಿರೋದು. ತೋಟದಲ್ಲಿರೋ ವಿದ್ಯುತ್ ಕಂಬಕ್ಕೆ ಕೆಲವು ದಿನಗಳ ಹಿಂದೆ ಮರವೊಂದು ತಾಗಿ ವಾಲ್ಕೊಂಡಿತ್ತು. ಈ ಬಗ್ಗೆ ಮೆಸ್ಕಾಂ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದ್ರೂ ಕ್ರಮ ಕೈಗೊಂಡಿರಲಿಲ್ಲ. ಇದೀಗ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿ ಅಡಿಕೆ ತೋಟ ಸಂಪೂರ್ಣ ಹಾನಿಯಾಗಿದೆ. ಇದ್ದಕ್ಕಿದ್ದಂತೆ ರಸ್ತೆಯಲ್ಲೇ ಕಾರು ಹೊತ್ತಿ ಉರಿದಿರುವಂತಹ ಘಟನೆ ಶಿವಮೊಗ್ಗದ ಸಾಗರ್ ರಸ್ತೆಯ ಅಲ್ಕೋಳ ವೃತ್ತದ ಬಳಿ ನಡೆದಿದೆ. ರಿಪೇರಿಗೆ ಅಂತ ಕಾರನ್ನ ಗ್ಯಾರೇಜ್ನಲ್ಲಿ ನಿಲ್ಲಿಸಲಾಗಿತ್ತು. ರಿಪೇರಿ ಆದ್ಮೇಲೆ ಟೆಸ್ಟ್ ಡ್ರೈವ್ಗೆ ಅಂತ ರಸ್ತೆಗೆ ಬರ್ತಾ ಇದ್ದಂತೆ ತಾಂತ್ರಿಕ ದೋಷ ಕಂಡುಬಂದಿದೆ. ಈ ವೇಳೆ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಮೆಕ್ಯಾನಿಕ್ ತಕ್ಷಣ ಕೆಳಗಿಳಿದು ಜೀವವನ್ನು ಉಳಿಸಿಕೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕನಕಗಿರಿ ರಸ್ತೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಟ್ರಾನ್ಸ್ಫಾರ್ಮರ್ ಪಕ್ಕದಲ್ಲೇ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸಿದ್ದು ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿರೋ ಶಂಕೆ ವ್ಯಕ್ತವಾಗಿದೆ.
ಚಾಮರಾಜನಗರದ ಬಿದರಹಳ್ಳಿ ಗ್ರಾಮದಲ್ಲಿ ಕಳೆದ 3 ವರ್ಷದಿಂದ ಸರಿಯಾಗಿ ಮಳೆಯಾಗದೆ ಅಂತರ್ಜಲ ಕುಸಿದಿದೆ. 1200ಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂತೆ ಈ ಗ್ರಾಮದಲ್ಲಿ 7 ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದು ಒಂದೇ ಒಂದು ಬೋರ್ನಲ್ಲಿ ಮಾತ್ರ ನೀರು ಬರ್ತಾ ಇದೆ. ಇನ್ನು ಬೆಳಗಾದ್ರೆ ನೀರಿಲ್ಲದೆ ಯಾವ ಕೆಲಸವೂ ಕೂಡ ಆಗಲ್ಲ. ಹೀಗಿರುವಾಗ ಮಕ್ಕಳು ಮಹಿಳೆಯರೆನ್ನದೆ ನೀರಿಗಾಗಿ ಕಾಯುತ್ತಾ ಕೂರುವಂತ ಪರಿಸ್ಥಿತಿ ಎದುರಾಗಿದೆ. 5-6 ದಿನಗಳಿಗೊಮ್ಮೆ ಮಾತ್ರ ನೀರು ಪೂರೈಸಲಾಗ್ತಾ ಇದ್ದು ಅದು ಕೂಡ ನಿಗದಿತ ಸಮಯ ಇಲ್ಲ. ಹೀಗಾಗಿ ಗ್ರಾಮಸ್ಥರು ಹೈರಾಣಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. 5 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಬಿಡ್ತಾರೆ. ಆ ನೀರಿಗೋಸ್ಕರ ಬೆಳಗ್ಗೆನೆ ಟೈಮು 4 ಗಂಟೆಗೆ ಎದ್ದು ಕಾಯ್ತಾ ಇರ್ಬೇಕು. ಇಲ್ಲಾಂದರೆ ಅವ್ರು ರಾತ್ರಿ 12 ಗಂಟೆಗೆ ಬಿಟ್ಟರು 1 ಗಂಟೆಗೆ ಬಿಟ್ಟರು ನಾವು ಕಾಯ್ತಾನೆ ಇರ್ಬೇಕು. ಯಾಕಂದರೆ ನೀರಿಲ್ಲ, ಅಲ್ಲಿ ಟ್ಯಾಂಕರ್ನಲ್ಲಿ ನೀರಿಲ್ಲ, ಅಂತರ್ಜಲ ಕಡಿಮೆ ಇರೋದ್ರಿಂದ ನೀರು ಸಿಗಲ್ಲ. ನಾವು ಅವ್ರನ್ನ ಫೋರ್ಸ್ ಮಾಡಿದ್ರೆ ಅವರು ಏನು ಮಾಡೋಕ್ಕಾಗಲ್ಲ. ಅವರು ಎಲ್ಲ ಕಡೆ ಬಿಡ್ತಾರೆ, ಬಟ್ ನೀರು ಈ ಕಡೆ ಬರಲ್ಲ. ಈ ಬೇಸಿಗೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಮ್ಗೆ ನೀರಿನ ಸಮಸ್ಯೆ ಹೆಂಗಿದೆ. ಇನ್ನೂ 2-3 ತಿಂಗಳು ಬೇಸಿಗೆ ಟೈಮ್ ಆರಂಭವಾದರೆ ಇನ್ನೂ ಜಾಸ್ತಿ ನಮ್ಮ ಸಮಸ್ಯೆ. ನಾವು ಮಕ್ಳು ಮಾಡ್ಕೊಂಡಿದ್ದೀವಿ, ನಾವು ಎಲ್ಲೋಗಿ ನೀರು ಹತ್ಕೊಳ್ಳೋದು ಅಂತ ಗೊತ್ತಾಗ್ತಿಲ್ಲ. 4 ದಿನ ಆಗೋಯ್ತದ ನೀರು ಬುಡಕ. ಆ ನೀರು ಅದು 4 ದಿನ ಬೆಳಗ್ಗೆ ಬಿಟ್ರೆ ಸಾಯಂಕಾಲ ಗಂಟ ಕಾಯ್ಬೇಕು. ಇಲ್ಲಾಂದ್ರೆ ಒಂದು ಟೈಮ್ ನೈಟ್ ಆಗೋಯ್ತದ. ನೈಟ್ ಟೈಮ್ ನಾವು ಹಿಡಿಬೇಕು ಸರ್, ನಿದ್ದೆ ಕಟ್ಕೊಂಡು ನೀರು ಎತ್ತಬೇಕು. ಆಗ್ಬಿಟ್ರೆ ನೀರಿಲ್ಲ ನಮಗೆ, ತುಂಬ ಕಷ್ಟ ಸರ್. ಒಂದು 7 ಬೋರ್ ಇದೆ ಸರ್. 7 ಬೋರ್ಲಿ ಎಲ್ಲ ಅಂತರ್ಜಲ ಮಳೆ ಬಂದು 3 ವರ್ಷ ಮಳೆ ಇಲ್ಲ. ಮಳೆ ಇಲ್ದಿರೋದ್ರಿಂದ ನೀರೆಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ. ಇವಾಗ ಓಡ್ತಿರೋದು ಒಂದು ಬೋರು. ಆ ಒಂದು ಬೋರಲ್ಲಿ ನಮ್ಮೂರಿಗೆ ಬಂದು ಒಂದೇ ಜಾಗದಲ್ಲಿ ಎಲ್ಲ ಹುಡ್ಡಿ ಬೇರೆ ಬೇರೆ ತೋಟದ ಮನೆಗಳು ಅಲ್ಲೆಲ್ಲ ಊರಿರೋದ್ರಿಂದ ಎಲ್ಲ ಕಡೆ ಬಿಟ್ಕೊಂಬರಕ್ಕೆ ಒಂದು ಕಡೆಗೆ ಹೋಗ್ಬಿಟ್ರೆ 5 ದಿವಸ ಆಗುತ್ತೆ ಸರ್. ಆಗಿದ್ದಾಗ ಟ್ಯಾಂಕಲ್ಲಿ ಓಡಿಸ್ತಿದ್ದಾರೆ ಅಲ್ಲಿರೋ ಪಂಚಾಯತಿ ಕಡೆಯಿಂದ. ತುಂಬ ನಮಗೆ ಅಂತರ್ಜಲ ಮಳೆ ಇಲ್ದಿರೋ ಕಾರಣದಿಂದ ನೀರು ತುಂಬ ತೊಂದರೆ ಆಗಿದೆ. ಅದರಿಂದ ನಮಗೆ ಇಲ್ಲಿ ಮತ್ತೆ ಬೋರ್ ಮಾಡ್ಕೊಡ್ಬೇಕು ಸರ್. ಕಾವೇರಿ ನೀರು ಬಂದರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದು ಇನ್ನೂ ಎಲ್ಲ ಮಾಡಿದ್ದಾರೆ ಜಲಜೀವ ಮಿಷನವರು. ಇನ್ನು ಅದನ್ನೂ ಇನ್ನೂ ಕಲೆಕ್ಷನ್ ಎಲ್ಲೂ ಕೊಟ್ಟಿಲ್ಲ, ನೀರು ಬಂದಿಲ್ಲ. ಈಗಂತ ತುಂಬ ಬೇಸಿಗೆ ಇರೋದ್ರಿಂದ 5 ದಿವಸ 6 ದಿವಸಕ್ಕೆ ಒಂದು ದಿವಸ ನೀರಾಗುತ್ತೆ. ಕೋಲಾರ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ರೈತರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಶ್ರೀನಿವಾಸಪುರ ತಾಲೂಕಿನ ಕೇತಗಾನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯ ನಡೆಸಿರುವುದಕ್ಕೆ ಜಮೀನು ಮಾಲೀಕರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗಾಗಲೇ ತೆರವು ಮಾಡಿದ್ದ 90 ಎಕರೆ ಜಮೀನು ಸ್ವಾಧೀನಕ್ಕೆ ಮರಳಬಹುದು ಅಂತ ಕೋರ್ಟ್ ಆದೇಶಿಸಿದೆ. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನ ತಡೀತಾ ಇದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ತೆರವು ಕಾರ್ಯ ನಡೆದ ಸ್ಥಳದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ ರೈತರು. ಹೈಕೋರ್ಟ್ ಆದೇಶ ಇದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಕೇತಗಾನಹಳ್ಳಿ ಗ್ರಾಮದ 90 ಎಕರೆ ಪ್ರದೇಶದಲ್ಲಿ 30ಕ್ಕೂ ಹೆಚ್ಚು ಸಣ್ಣ ಪುಟ್ಟ ರೈತರು ವ್ಯವಸಾಯ ಮಾಡ್ತಿದ್ದಾರೆ. ಜಮೀನು ದಾಖಲೆ ಇದ್ರೂ ಅರಣ್ಯ ಇಲಾಖೆ ನಮ್ಮ ಭೂಮಿಯನ್ನ ಕಿತ್ಕೊಂಡಿದೆ. ಈಗ ಜಮೀನು ಮಾಲೀಕತ್ವಕ್ಕೆ ಮರಳಬಹುದು ಅಂತ ಕೋರ್ಟ್ ಆದೇಶ ಇದ್ರೂ ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರನ್ನ ತಡೆಯೋ ಕೆಲಸ ಮಾಡ್ತಿದ್ದಾರೆ ಅಂತ ಕೇತಗಾನಹಳ್ಳಿ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಹಾಗೂ ಬೈಕ್ ನಡುವೆ ಡಿಕ್ಕಿಯಾದ ಪರಿಣಾಮ 2 ಯುವಕರು ಮೃತಪಟ್ಟಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಿದೆ. ಚಳ್ಳಕೆರೆ ತಾಲೂಕಿನ ಆಯಕನಹಟ್ಟಿ ಜಾತ್ರೆಗೆ ತೆರಳಿ ವಾಪಸ್ ತೆರಳುತ್ತಿದ್ದಾಗ ಬಸ್ ಡಿಕ್ಕಿ ಹೊಡೆದಿದೆ. ಪರಿಣಾಮ ಬೈಕ್ನಲ್ಲಿದ್ದಂಥ ಮಹದೇವಪುರ ಗ್ರಾಮದ 22 ವರ್ಷದ ಪ್ರಜ್ವಲ್ ಹಾಗೂ ಚಿತ್ರಯ್ಯನಹಟ್ಟಿ ಗ್ರಾಮದ 18 ವರ್ಷದ ಅಭಿಷೇಕ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ನಾಯಕನಹಟ್ಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹಗಳನ್ನು ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದು ನಾಯಕನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಟೈಲ್ಸ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡ ಘಟನೆ ಬೆಂಗಳೂರಿನ ಎಸ್ಜೆ ಪಾರ್ಕ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಆರ್ವಿ ರೋಡ್ನ ರೋಕಾ ಟೈಲ್ ಪ್ರಿಂಟ್ ಶಾಪ್ನಲ್ಲಿ ಟೈಲ್ಸ್ ಕಟಿಂಗ್ ಹಾಗೂ ಒಳಗಡೆ ವುಡ್ ಕಟಿಂಗ್ ಕೆಲಸ ಮಾಡ್ತಾ ಇದ್ದ ವೇಳೆ ಈ ಘಟನೆ ನಡೆದಿದೆ. ಸ್ಪಾರ್ಕ್ನಿಂದ ಏಕಾಏಕಿ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ಹೆಚ್ಚಾಗ್ತಾ ಇದ್ದಂತೆ ಒಳಗಡೆ ಇದ್ದವರು ಹೊರಗಡೆ ಓಡ್ ಬಂದಿದ್ದಾರೆ. ನಂತರ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ್ದು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಬೆಂಕಿಯನ್ನು ನಂದಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಬೆಂಗಳೂರಿನ ಇಟ್ಟಮಡುವಿನಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ವಾದಿರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವ ನಡೆಯಿತು. 3 ದಿನಗಳ ಕಾಲ ಚತುರ್ವೇದ ಪಾರಾಯಣ, ಸಾಮೂಹಿಕ ಲಕ್ಷ್ಮೀ ಶೋಭಾನೆ ಪಾರಾಯಣ, ರಾಘವೇಂದ್ರ ಸ್ತೋತ್ರ ಅಷ್ಟೋತ್ತರ ಪಾರಾಯಣ, ಸಂಗೀತ ಕಾರ್ಯಕ್ರಮಗಳು ನಡೆದವು. ವಿದ್ವಾಂಸರಾಗಿರುವಂತಹ ವೇಣುಗೋಪಾಲಾಚಾರ್ಯ ಅಗ್ನಿಹೋತ್ರಿ ಶ್ರೀ ವಾದಿರಾಜರು ರಚಿಸಿದಂಥ ಅವತಾರಾತ್ರಯ ಸುವ್ವಾಲಿ ಸ್ತೋತ್ರದ ಬಗ್ಗೆ ಪ್ರವಚನವನ್ನ ಕೊಟ್ಟರು. ಸಾಕಷ್ಟು ಮಕ್ಕಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಹನುಮಂತನಿಗೂ ರಾಮನಿಗೂ ಮಿತ್ರತ್ವ ಅಂದ್ರೆ ಸ್ನೇಹ ಬೆಳೀತದೆ. ಹನುಮಂತನ ಮಾತುಗಳನ್ನ ಕೇಳಿ ರಾಮ ಅವನ ಸ್ನೇಹಿತನನ್ನಾಗಿ ಮಾಡಿಕೊಂಡ. ಎಂಥ ಮಾತು ಹನುಮಂತನದ್ದು!